ಆ ದುರಂತದಲ್ಲಿ ಬರೋಬ್ಬರಿ 7 ಜನರು ಅಮಾಯಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಈ ರಸ್ತೆ ಇದೆಯಲ್ಲ, ಇಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ 1 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ಓಡಾಡುವಂತಹ ಜಾಗ ಇದು. ತಡೆಗೋಡೆ ಕಂಪೌಂಡ್ ನೋಡಿ, ತಡೆಗೋಡೆ ಹೇಗಿದೆ ಅಂತ. ಇದು ಯಾವುದೋ ಒಂದು ಸೋಮನಹಳ್ಳಿ ಮುದುಕಿ ಕತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ. ಇದು ಸರ್ಕಾರವೇ ಇದಕ್ಕೆ ಕಾರಣವನ್ನು ಹೊರಬೇಕಾಗಿದೆ. ಇಲ್ಲ, ಅಲ್ಲಿ ಕ್ವಾಲಿಟಿ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಯಾರು ಅದನ್ನ ಕಾಂಟ್ರಾಕ್ಟ್ ತಗೊಂಡಿದ್ರು ಅಂತೇಳಿ ಅವ್ರ ಮೇಲೂ ಕೂಡ ಕ್ರಮ ಜರುಗಿಸಬೇಕು. ಒಂದು नीचे आगो पड़े साथ एकदम ऊपर से एकदम पूरी गिर गई. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಶಿವಾಜಿನಗರದಲ್ಲಿರುವ ಬೋರಿಂಗ್ ಹಾಸ್ಪಿಟಲ್ ಎದುರುಗಡೆ ಇದ್ದೇವೆ. ನಿನ್ನೆ ಬೆಂಗಳೂರಿನಲ್ಲಾದಂಥ ರಣ ಮಳೆಯಿಂದಾಗಿ ಏನು ಒಂದು ದುರಂತ ಸಂಭವಿಸಿತ್ತು, ಆ ದುರಂತದಲ್ಲಿ ಬರೋಬ್ಬರಿ 7 ಜನರು ಅಮಾಯಕರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ರು. ಆ ಜಾಗದಲ್ಲಿ ನಾವು ಇವತ್ತಿಲ್ಲಿದ್ದೀವಿ. ಈ ಜಾಗ ಬಂದು ಇದು ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಿನ ಜಾಗ ಇದು. ಇಲ್ಲಿ ನಿನ್ನೆ ಈ ಕಾಂಪೌಂಡ್ ಕುಸಿದ್ರಿಂದ ಇಲ್ಲಿ 7 ಜನ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಒಂದು 6 ವರ್ಷದ ಮಗು ಕೂಡ ಸೇರಿದೆ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಗೋಡೆ ಕುಸಿದಿದೆ. ಕಾಂಪೌಂಡ್ ಇದು ಆ್ಯಕ್ಚುಲಿ ಇದು ಕಾಂಪೌಂಡ್ ಬಂದು ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜಿನ ಕಾಂಪೌಂಡ್ ಇದು ಕುಸಿದು, ಅಂದರೆ ನಿನ್ನೆ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಜನರು ಮಳೆಯಿಂದ ಆಶ್ರಯ ಪಡ್ಕೊಳ್ಬೇಕು ಅಂತೇಳಿ ಈ ಕಾಂಪೌಂಡ್ಗೆ ಆಶ್ರಯಾಗಿ ನಿಲ್ಲೋದಕ್ಕೆ ಬಂದರು. ಈ ಹೊತ್ತಲ್ಲಿ ಮಳೆಯ ಆರ್ಭಟಕ್ಕೆ ಕಾಂಪೌಂಡ್ ಕುಸಿದು ಬರೋಬ್ಬರಿ 7 ಜನರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಇದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ ನಿಮಗೆ. ನೀವು ನೋಡಿರ್ಬೋದು, ಈಗ ಕಾಂಪೌಂಡ್ ಗೋಡೆ ಕುಸಿದಿದೆ, 7 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಪೋಸ್ಟ್ ಮಾರ್ಟಮ್ ಕೂಡ ಆಗಿದೆ. ಅವರ ಡೆಡ್ ಬಾಡಿಗಳನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಇಲ್ಲಿ ಮಾತ್ರ ಅಲ್ಲ, ಶಿವಾಜಿನಗರದಲ್ಲಿ ಇನ್ನೂ ಹಲವು ಕಡೆಗಳಲ್ಲಿ ಹಲವು ರೀತಿಯ ಹಳೆ ಬಿಲ್ಡಿಂಗ್ಗಳು, ಕಟ್ಟಡಗಳು, ಕಾಂಪೌಂಡ್ಗಳು ಇದ್ದಾವೆ. ಅವು ಯಾವಾಗ ಕುಸಿತವೆ, ಆ ಮರಗಳು ಯಾವುದೋ ಕಾಲದ ಮರಗಳು ಯಾವಾಗ ಬೀಳ್ತವೆ ಅಂತ ಗೊತ್ತಿಲ್ಲ. ಇದಕ್ಕೆ ಮುಖ್ಯವಾಗಿ GBA ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಅಂತ ಇಲ್ಲಿನ ಸ್ಥಳೀಯರು ಆರೋಪ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಸಂದರ್ಭದಲ್ಲಿ ಇಲ್ಲಿ ಶಿವಾಜಿನಗರದಲ್ಲಿರುವಂತಹ ಹಳೆ ಕಟ್ಟಡಗಳ ಬಗ್ಗೆ ಆಗಲಿ, ತಡೆಗೋಡೆಗಳ ಬಗ್ಗೆ ಆಗಲಿ, ಅಥವಾ ಯಾವುದೋ ಹಳೆಯ ಕಾಲದ ಮರಗಳ ಬಗ್ಗೆ ಆಗಲಿ ಇಲ್ಲಿನ ಜನರು ಏನು ಹೇಳ್ತಾರೆ ಅಂತ ಮಾತಾಡ್ಸೋಣ ಬನ್ನಿ. ವೀಕ್ಷಕರೇ, ನೀವು ಇಲ್ಲಿ ನೋಡ್ಬೋದು, ನಾನಿವಾಗ ಶಿವಾಜಿನಗರ ಬಸ್ ಸ್ಟ್ಯಾಂಡದ ಬಲಭಾಗ ಮತ್ತು ಶಿವಾಜಿನಗರದಲ್ಲಿರುವ ಚರ್ಚ್ ಪಕ್ಕದಲ್ಲಿ ನಾನು ಇಲ್ಲಿದ್ದೀನಿ. ಈ ರಸ್ತೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಇದೆಯಲ್ಲ, ಇಲ್ಲಿ ದಿನಕ್ಕೆ ಏನಿಲ್ಲ ಅಂದ್ರೂ 1 ಲಕ್ಷಕ್ಕಿಂತ ಜಾಸ್ತಿ ಜನ ಇಲ್ಲಿ ಓಡಾಡುವಂತಹ ಜಾಗ ಇದು. ತಡೆಗೋಡೆ ಕಂಪೌಂಡ್ ನೋಡಿ, ತಡೆಗೋಡೆ ಹೇಗಿದೆ ಅಂತ. ಇದು ಯಾವುದೋ ಒಂದು ಸೋಮನಹಳ್ಳಿ ಮುದುಕಿ ಕತೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ. ಇದು ಇವತ್ತು ನಾಳೆ ಕೂಡ ಇದು ಕೂಡ ಬಿದ್ದೋಗೋ ರೀತಿ ಇದೆ. ಈ ಕಾಂಪೌಂಡ್ ಕೂಡ ಅಲ್ಲಿ ಏನು ಕಾಂಪೌಂಡ್ ಬಿದ್ದಿದೆಯಲ್ಲ, ಅದಕ್ಕೆ ಅಂಟುಕೊಂಡಿರುವಂತಹ ಕಾಂಪೌಂಡೇ ಇದು ಕೂಡ ಇವತ್ತಲ್ಲ ನಾಳೆ ಬಿದ್ದೋಗೋ ರೀತಿ ಇದೆ. ಇದನ್ನು ನೋಡಿದರೆ ನಿಮ್ಗೆ ಏನು ಅನಿಸುತ್ತೆ? ಇಷ್ಟೆಲ್ಲ ಕಾಂಪೌಂಡ್ ಹಾಳಾಗಿದ್ರು, ಇದು ಇವತ್ತು ನಾಳೆ ಬಿದ್ದೋಗೋ ರೀತಿ ಇದ್ರೂ ಇಲ್ಲಿ ಹಂಗೆ ಇದನ್ನ ಈ ಬೋರಿಂಗ್ ಹಾಸ್ಪಿಟಲ್ನ ಮ್ಯಾನೇಜ್ಮೆಂಟು ಇದನ್ನು ನೋಡಿಕೊಂಡು ಸುಮ್ಮನೆ ಕೂತಿದೆ. ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತಹ ಯಾವುದೇ ನಿರ್ಧಾರವನ್ನು ಮಾಡಿಲ್ಲ ಅಂತ ಇಲ್ಲಿ ಕಾಣ್ತಾ ಇದೆ. ಶಿವಾಜಿನಗರ ಕರ್ನಾಟಕದ ವ್ಯಾಪಾರಿ ಕೇಂದ್ರಗಳಲ್ಲಿ ಬಾರಿ ಒಂದು. ರಸಲ್ದರ್ ಸ್ಟ್ರೀಟ್ ಅಂದರೆ ಇಲ್ಲಿ ಸಂತ ಮೇರೀಸ್ ಅವರ ಜಾತ್ರೆ ನಡೀತದೆ. ಐತಿಹಾಸಿಕ ಸ್ಥಳ ಆಗಿದೆ. ಅಲ್ಪಸಂಖ್ಯಾತರು, ಬಡವರು ವಾಸ ಮಾಡ್ತಕ್ಕಂಥ ಕೆಲಸ ವ್ಯಾಪಾರ ನಡೆಸ್ತಕ್ಕಂಥ ಈ ಸ್ಥಳಗಳಲ್ಲಿ ಇವತ್ತು ಈ ದುರ್ಘಟನೆ ನಡೆದಿದೆ. ಇದಕ್ಕೆ ಕಾರಣ ಸರ್ಕಾರವೇ ಇದಕ್ಕೆ ಕಾರಣವನ್ನು ಹೊರಬೇಕಾಗಿದೆ. ಪಾಯನೇ ಇಲ್ಲದೆ ಇರ್ತಕ್ಕಂಥ ಒಂದು ಕಟ್ಟಡವನ್ನು ಇಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಹೆಚ್ಚು ಬಡವರು, ಮೈನಾರಿಟೀಸು ಇಲ್ಲಿ ಹೆಚ್ಚು ವ್ಯಾಪಾರಕ್ಕಾಗಿ ಓಡಾಡ್ತಾರೆ. ಈ ಕಾಂಪೌಂಡ್ ಆಜುಬಾಜುದಲ್ಲೇ ವ್ಯಾಪಾರ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಇದರಲ್ಲಿ ಸರ್ಕಾರ ಮಳೆ ಬರ್ತದೆ ಎಂದು ಗೊತ್ತಿರೋ ವಿಚಾರ. ಮಳೆ ಬರೋ ಅಂಥ ಸಂದರ್ಭಗಳಲ್ಲಿ ಎಚ್ಚರಿಕೆ ವಹಿಸಬೇಕಾದ ಸರ್ಕಾರಕ್ಕೆ ಮಾಹಿತಿ ಇರ್ತದೆ. ಆದರೆ ಸರ್ಕಾರ ಇದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಸುರಕ್ಷತೆಯನ್ನು ನೀಡದಲ್ಲಿರ್ತಕ್ಕಂಥದ್ದು ನಿಜವಾಗ್ಲೂ ಖಂಡನೀಯ. ಯಾಕಂದರೆ ಅಲ್ಲಿ ಸರಿ ಇಲ್ಲ, ಗೋಡೆ ಶಿಥಿಲಗೊಂಡಿದೆ ಅನ್ನೋವಾಗಲೂ ಕೂಡ ಇಲ್ಲಿ ಹೊಟ್ಟೆಪಾಡಿಗೆ ವ್ಯಾಪಾರ ಮಾಡಲೇಬೇಕು. ಬೀದಿ ವ್ಯಾಪಾರಿಗಳಿಗೆ ಅವ್ರದ್ದೇ ಆದಂಥ ಸಂಘ ಇದೆ. ಸರ್ಕಾರ GBA ಅಟ್ಲೀಸ್ಟ್ ಬೇರೆ ಕಡೆ ವ್ಯವಸ್ಥೆ ಕಲ್ಪಿಸ್ಕೊಡದೇ ಇರೋದ್ರಿಂದ 57 ಜನ ಇವತ್ತು ಡೆತ್ ಆಗಿದ್ದಾರೆ. ಅದಕ್ಕೆ ಇವತ್ತು ನೇರವಾಗಿ ಸರ್ಕಾರ ಹೊಣೆಗಾರಿಕೆಯನ್ನು ಹೊರಬೇಕಾಗ್ತದೆ. ಇಲ್ಲ, ಅಲ್ಲಿ ಕ್ವಾಲಿಟಿ ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ ಅಂತ ಹೇಳಿದ್ರೆ ಅದು ಯಾರು ಅದನ್ನು ಕಾಂಟ್ರಾಕ್ಟ್ ತೊಗೊಂಡಿದ್ರು ಅಂತೇಳಿ ಅವ್ರ ಮೇಲೂ ಕೂಡ ಕ್ರಮ ಜರುಗಿಸ್ಬೇಕು. ಒಂದು ಮತ್ತಿವತ್ತು ಡೆತ್ ಆದಂಥವ್ರಿಗೆ 5 ಲಕ್ಷ ಕೊಡ್ತೀವಿ ಅಂತಂದರೆ ಕೇವಲ 5 ಲಕ್ಷಕ್ಕೊಂದು ಪ್ರಾಣ ಕೊಡೋಕ್ಕಾಗಲ್ಲ. ನಮ್ಮ ಸರ್ಕಾರಗಳು ಒಂದು ಜೀವ ಯಾವ್ದಾದ್ರು ಹೋಯ್ತು ಅಂದರೆ 5 ಲಕ್ಷ 10 ಲಕ್ಷ ಅಂತೇಳಿದೆಯಲ್ಲ, ಅದು ಸರಿಯಾದಂಥದ್ದು ಅಲ್ಲ. ಅದು ನಾಚಿಕೆಗೇಡು. ಒಂದು ಮನುಷ್ಯನ ಬೆಲೆ ಕೇವಲ 5 ಲಕ್ಷ ಅಂತಾನೆ ನಾವು ಕೇಳ್ತಾ ಇದ್ದೀವಿ. ಇವತ್ತು ಯಾರು ಅದರಲ್ಲಿ ತಪ್ಪಿತಸ್ಥರಿದ್ದಾರೆ? ಇವತ್ತು ಆ ಕಾಂಪೌಂಡ್ ಇದು ಮಾಡುವಾಗ ತನಿಖೆ ಮಾಡಬೇಕು. ಅಲ್ಲಿ ಏನು ಲೋಪ ಆಗಿದೆ ಅವ್ರ ಮೇಲೆ, ತಪ್ಪಿತಸ್ಥರ ಮೇಲೆ ಇವತ್ತು ಕ್ರಮವನ್ನು ಕೈಗೊಳ್ಳಿಕ್ಕಾಗಬೇಕು. ಮತ್ತೀಗ ಸತ್ತಂಥ ಕುಟುಂಬಗಳಿಗೆ ಕೇವಲ 5 ಲಕ್ಷ ಅಂತೇಳಿ ಅಲ್ಲ, ಅವರ ಜೀವನೋಪಾಯಕ್ಕೆ ಸರ್ಕಾರ ಇವತ್ತು ಬೇರೆ ಏನಾದರೂ ವ್ಯವಸ್ಥೆಯನ್ನು ಮಾಡ್ಕೊಡ್ಲಿಕ್ಕಾಗಬೇಕು. ಮತ್ತು ಇಂಥ ಘಟನೆಗಳು ಮತ್ತೆ ಮರುಕಳಿಸ್ತಾ ಇರುವಂಥ ರೀತಿಯಲ್ಲಿ ಬೆಂಗಳೂರಿನಲ್ಲಿ
ಮಳೆ ಬಂದಾಗ ಯಾವುದಾದ್ರೂ ಒಂದು ಪ್ರಾಣ ಹೋಗುತ್ತೆ ಆಯಿತಾ. ಮಳೆ ಬಂದಾಗ ಪ್ರಾಣ ಹೋದಾಗ ಬಂದು 5 ಲಕ್ಷ ಕೊಡ್ತೀವಿ 10 ಲಕ್ಷ ಕೊಡ್ತೀವಿ ಅಂತ ಹೇಳುವ ಬದಲಿಗೆ ಅಟ್ಲೀಸ್ಟ್ ಮುಂಚಿತವಾದರೂ ಕೂಡ ಇಂಥ ಒಂದು ಘಟನೆಗಳು ಮರುಕಳಿಸ್ತಿದ್ದಂಥ ರೀತಿಯಲ್ಲಿ ಸರ್ಕಾರ ಎಚ್ಚರಿಕೆಯನ್ನು ವಹಿಸಬೇಕು. ಇವರು ಬೇಜವಾಬ್ದಾರಿಯಿಂದ ನಡೆದಂಥ ಕೃತ್ಯ ಇದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇವೆ. बोरिंग हॉस्पिटल जो 6 महीने पहले जो था वो पीछे का हिस्सा जो उधर घरान थे, वो घराम फोड़ के बाद वो वाजपेयी अटल बिहारी वाजपेयी जो हॉस्पिटल बंदे, उसके बाद वो पार्किंग थी, वो पार्किंग में क्या है 10 सड़ी मट्टी डाले थे, 10 सड़ी मट्टी डाले ना, उसे बराबर फिटिंग करे नहीं। और ये दीवार के बाजू क्या है, रोड से 10 सड़ी है दीवार के पीछे जो है उन्होंने पानी जाने के वास्ते बाहर रास्ता नहीं छोड़े थे। जो उसके बाद वो क्या होगा, पानी ओवरफ्लो को पूरा नीचे उतर गया, पूरा नीचे उतर को क्या हो, ये जो रोड तरफ पूरी दीवार गिर गई। उसके बाद जो है वहाँ 1-2 व्यापारी अमेट को थे, जो आने जाने के जो आदमी आ रहे थे ना, मुस्कुराते, जो 2 लेडीज 2-3 जने जो फिरने वाले रहती बस स्टैंड को जाने वाले, पंप जाते जाते जब से क्या करते प्लास्टिक बन को था ना, नीचे आके खड़े थे साथ एकदम ऊपर से एकदम पूरी गिर गई। पूरी गिरी बाद हमें पूरे यहाँ से गए, पूरे जाको यहाँ से पूरा देखे घसीटे। बाद एक सर्कल साहब थे, वो उन्होंने खाना खा लेके खड़े थे, उनको जाको हमारा लड़का बोले फौरन उन्होंने आको पंप वर्दी के ऊपर भिक्को पूरा घसीट को एक बाद JCP उधर ही थी, उधर से बुला ले काको JCP आगे फौरन आगे आको खिसाते साथ जब तक अंदर जो 5 आदमी स्पॉट आउट हो गए थे। हमें बचपन से देख रही, इतना बड़ा हादसा हमें हमारी ज़िंदगी में नहीं देखे थे। ये थोड़ी सी लापरवाही जो ऑफिसर आती, कंसेशन हुआ, ये कंसेशन होने के बाद वहाँ एक पहाड़ के सर का मट्टी का गुंडा बना के छोड़े थे, अंदर वेस्टेज मट्टी उठाई नहीं थे, वो पानी चूस को दीवार डैमेज हो गई। सो वैसे तुम्हें यहाँ देख सकती, यहाँ भी एक दीवार कैसी नीचे, ये भी एक गेट है बोरिंग हॉस्पिटल का बैक सीट का, वो जो हादसा हुआ वॉश लाइन की दीवार ही है। आज हमें अपने मुफाद के वास्ते अपने वास्ते कुछ कर लेंगे करके हमें अपना देख लेती, लेकिन गरीब की जान जा रही। शिवाजी नगर की हालत बहुत मुश्किल है सुधरना। ಸೊ ವೀಕ್ಷಕರೇ, ಇದು ನಿನ್ನೆ ನಡೆದಂಥ ದುರಂತದ ಬಗ್ಗೆ ಶಿವಾಜಿನಗರ ಜನರು ಆಡ್ತಾ ಇರುವಂತಹ ಮಾತುಗಳು. ಇದಕ್ಕೆ ಮುಖ್ಯ ಕಾರಣ, ಈ ದುರಂತಕ್ಕೆ ಮುಖ್ಯ ಕಾರಣ ಬೋರಿಂಗ್ ಆಸ್ಪತ್ರೆ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿನ ಸ್ಥಳೀಯ ನಿವಾಸಿಗಳು ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲೇನೋ ಒಂದು ಗ್ರೌಂಡ್ ಮಾಡ್ತಾ ಇದ್ರಂತೆ, ಮರಗಳನ್ನು ನೆಟ್ಟಿದ್ರಂತೆ, ನೀರು ಹೋಗೋದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಿರಲಿಲ್ವಂತೆ. ಹೀಗಾಗಿ ವಿಪರೀತ ನೀರು ಸೇರಿ ಕಾಂಪೌಂಡಿನ ಗೋಡೆ ಕುಸಿದು ಬಿದ್ದು ಒಟ್ಟು 7 ಜನ ಇಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇನ್ನೊಂದು ಹೃದಯ ವಿದ್ರಾವಕ ವಿಷಯ ಏನು ಅಂತಂದರೆ, ಒಂದು 6 ವರ್ಷದ ಮಗು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದೆ. ಅವರ ಜೊತೆ ಬಂದಿದ್ದ ಅವರ ತಾಯಿಗೂ ಕೂಡ ಗಂಭೀರ ಗಾಯಗಳಾಗಿ ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಅದೇ ರೀತಿ ಇವತ್ತು ಇಲ್ಲೆಲ್ಲ ಪೋಸ್ಟ್ ಮಾರ್ಟಮ್ ಆಗಿ ಅವರ ಮೃತದೇಹಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ.